ಸುರಪುರ ರೂಪೇಶ್ ರಾಜಣ್ಣ ರವರು ಸ್ಥಾಪಿಸಿದ ಯುವ ಕರ್ನಾಟಕ ವೇದಿಕೆ ಸುರಪುರ ತಾಲೂಕು ಘಟಕ ಆಯ್ಕೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಸಚಿನ್ ಚೌಹಾಣ್ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ರೂಪೇಶ್ ರಾಜಣ್ಣರವರ ಆದೇಶದ ಮೇರೆಗೆ ಸುರಪುರ ತಾಲೂಕು ಘಟಕ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಮಗೆ ನೀಡಿರುವ ಈ ಅವಕಾಶ ನಿಷ್ಠೆಯಿಂದ ಜವಾಬ್ದಾರಿಯನ್ನ ನಾಡು ನುಡಿಯ ಬಗೆಗೆ ಕಾಳಜಿಯೊಂದಿಗೆ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ನಮ್ಮ ಘೋಷವಾಕ್ಯವಾದ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯೇ ನಮ್ಮ ಗುರಿ ಎನ್ನುವ ಉದ್ದೇಶ ತಮಗೆ ಶ್ರಮಿಸಲು ಆಶಿಸುತ್ತೇನೆ ಎಂದು ಹೇಳಿದರು. ತಾಲೂಕು ಗೌರವ ಅಧ್ಯಕ್ಷರಾಗಿ ಶರಣು ಬಿ ನಾಯಕ್, ಅಧ್ಯಕ್ಷರಾಗಿ ಕುಮಾರಗೌಡ ನಾಯಕ್, ಉಪಾಧ್ಯಕ್ಷರಾಗಿ ಮೌನೇಶ ನಾಯಕ್, ಅರಳಹಳ್ಳಿ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ನಾಯಕ ಗುಡ್ಡಕಾಯಿ, ಸಹ ಕಾರ್ಯದರ್ಶಿಯಾಗಿ ಅಯ್ಯಪ್ಪ ಸಿದ್ದಾಪುರ, ಸಂಘಟನೆ ಕಾರ್ಯದರ್ಶಿಯಾಗಿ ಭೀಮರಾಯ ಚಿಕ್ಕಮೇಟಿ, ಖಜಾಂಚಿಯಾಗಿ ರಾಜಪ್ಪ ಅಜ್ಜಕೋಲಿ, ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಹಣಮಂತರಾಯ ಗೌಡ, ಪದಾಧಿಕಾರಿಗಳಾಗಿ ಮರೆಪ್ಪ ಜಾಲವಾದಿ, ಮರೆಪ್ಪ ಶುಕ್ಲಾ, ಮಹೇಂದ್ರ ನಾಯಕ್, ನಬಿಸಾಬ್, ರವಿಕುಮಾರ್, ವೆಂಕಟೇಶ್, ಶ್ರೀಧರ ಇವರನ್ನ ನೇಮಕ ಮಾಡಿ ಈ ನೇಮಕಾತಿ ಪತ್ರವನ್ನ ನೀಡಲಾಯಿತು. ವರದಿ ಉಸ್ಮಾನ್ ಚಿತ್ತಾಪುರ, ಹಂಸ ಟಿವಿ. ಅಣ್ಣನವರಿಗೂ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಕುಮಾರ್ ಚೌಹಾಣ್ ಅಣ್ಣನವರಿಗೂ ನಮ್ಮೆಲ್ಲರ ಪರವಾಗಿ ಈ ಸುರಪುರ ತಾಲೂಕು ಘಟಕದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ನಮ್ಮ ಮೇಲೆ ಹೊರಿಸಿರೋದ್ರಿಂದ ಇನ್ನು ಮುಂದೆ ನಾವು ತಾಲೂಕಿನ ಸಾಕಷ್ಟು ಕರ್ನಾಟಕದ ಕನ್ನಡ ಪರ ನಾಡು ನುಡಿ ಜಲ ಮತ್ತು ಕನ್ನಡಿಗರಿಗೋಸ್ಕರ ಮುಡಿತಕ್ಕಂಥ ಉದಯಗಳನ್ನು ಕಂಡುಕೊಂಡು ನಮಗೂ ಇಚ್ಛೆ ಇತ್ತು ಕನ್ನಡ ನಾಡು ನುಡಿ ಜಲ ಮತ್ತು ಭಾಷೆ ಬಗ್ಗೆ ನಾವು ಹೋರಾಟ ಮಾಡಬೇಕು, ನಾವು ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ಬೇಕಂತ ಅಭಿಲಾಷ ತುಂಬ ದಿನಗಳಿತ್ತು. ಅದೇ ರೀತಿ ಅವರನ್ನು ಕಂಡುಕೊಂಡು ಅವರಿಗೆ ಸ್ಫೂರ್ತಿ ಪಡ್ಕೊಂಡು ಅವರಿಗೆ ಭೇಟಿಯಾಗಿ ನಾವು ಈ ಥರ ಮಾಡಬೇಕಂದಾಗ ಅವರು ತುಂಬ ಉತ್ಸಾಹಕದ ಮಾತುಗಳನ್ನಾಡಿ, ಪ್ರೋತ್ಸಾಹದ ಮಾತುಗಳನ್ನಾಡಿ ಕನ್ನಡ ನಾಡು ನುಡಿ ಜಲಕ್ಕೆ ಯಾವಾಗ ಬೇಕಾದ್ರೂ ಹೋರಾಟ ಮಾಡಲಿಕ್ಕೆ ನೀವು ಸಿದ್ಧರಿದ್ದೀವಿ ಅಂದರೆ ನಾನು ನಿಮ್ಮ ಜೊತೆ ಇರ್ತೀವಿ ಅಂತ ಸಿದ್ಧರಿದ್ದೀವಿ ಅಂತ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಚೌಹಾಣ್ ಅವರಿಗೆ ಕರೆ ಮಾಡಿ ಸುರಪುರದಿಂದ ಈ ರೀತಿ ಯುವ ಪಡೆಗಳು ಬರ್ತಾಯಿದ್ದಾರೆ ಅಂತ ಹೇಳಿದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಲಬುರಗಿ ಜಿಲ್ಲೆಯಿಂದ ಆದೇಶ ಪತ್ರವನ್ನು ಪಡ್ಕೊಂಡು ಬಂದಿದ್ದೇವೆ. ನಮ್ಮ ಮೇಲೆ ಈ ನಂಬಿಕೆ ಇಟ್ಟು ಈ ಜವಾಬ್ದಾರಿಗಳನ್ನು ಕೊಟ್ಟಿರ್ತಕ್ಕಂಥ ಮತ್ತು ಆ ಜವಾಬ್ದಾರಿಗಳನ್ನು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಈ ನಾಡು ನುಡಿ ಜಲಗೋಸ್ಕರ ಹೋರಾಟ ಮಾಡ್ತಾ ಯಾವುದೇ ಅನ್ಯಾಯ ಕಂಡು ಬಂದರೆ ಆ ಅನ್ಯಾಯವನ್ನು ಪ್ರತಿಭಟಿಸುವಂಥ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರೂಪೇಶ್ ರಾಜಣ್ಣರವರ ಒಂದು ಸಂಘಟನಾ ಚತುರತೆ ಮತ್ತು ಅವರ ಮಾಡುವಂತಹ ಒಂದು ಕನ್ನಡ ನಾಡು ನುಡಿ ಜಲರಕ್ಷಣೆಯ ಒಂದು ಆದರ್ಶಗಳನ್ನು ಮೆಚ್ಚಿ ಇವತ್ತಿನ ದಿನ ಈ ಸಂಘಟನೆಯನ್ನು ಸೇರಲಿಕ್ಕೆ ನಾವು ಸ್ವಇಚ್ಛೆಯಿಂದ ನಾವು ಮುಂದೆ ಬಂದಿದ್ದು. ಈ ಒಂದು ಸಂಘಟನೆಯ ತಾಲೂಕಾ ಖಜಾಂಚಿಯನ್ನಾಗಿ ನನ್ನನ್ನು ನೇಮಿಸಿದ್ದಕ್ಕಾಗಿ ರಾಜ್ಯಾಧ್ಯಕ್ಷರಾದ ಶ್ರೀ ರೂಪೇಶ್ ರಾಜಣ್ಣನವರಿಗೂ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಚೌಹಾಣ್ ಅವರಿಗೂ ವಂದಿಸುತ್ತಾ ಈ ಒಂದು